ವಾಹನಗಳಿಂದ ಸದಾ ಗಿಜಿಗುಡುವ ಬೆಂಗಳೂರಿನಲ್ಲಿ ಪಾದಚಾರಿಗಳಿಗೆ ಓಡಾಡೋಕೆ ಇರೋದೇ ಫುಟ್ಪಾತ್. ಆದರೆ ಏನ್ ಮಾಡೋದು, ಅವು ಕೂಡ ನೆಟ್ಟಗಿರೋದಿಲ್ಲ. ಇಲ್ಲೊಂದು ಫುಟ್ಪಾತ್ನಲ್ಲಿ ನಡ್ಕೊಂಡು ಹೋಗುವಾಗ ಸ್ವಲ್ಪ ಯಾಮಾರಿದ್ರೂ ಕೂಡ ಪ್ರಾಣ ಪಕ್ಷಿ ಪಟ್ ಅಂತ ಹಾರಿ ಹೋಗೋದ್ರಲ್ಲಿ ಡೌಟೇ ಇಲ್ಲ. ಈ ದೃಶ್ಯವನ್ನೊಮ್ಮೆ ನೋಡಿ. ಯಾವ ಕಡೆಯಿಂದ ನೋಡಿದ್ರೂ ಇದು ಫುಟ್ಪಾತ್ ತರ ಕಾಣಿಸೋದೇ ಇಲ್ಲ. ಅಪ್ಪಿತಪ್ಪಿ ಇಲ್ಲಿ ಯಾರಾದ್ರೂ ಬಿದ್ರೆ ಜೀವಕ್ಕಂತೂ ಗ್ಯಾರಂಟಿ ಇಲ್ಲ. ಹೌದು, ಗಂಗಾನಗರ ವಾರ್ಡ್ ನಂಬರ್ 20ರಲ್ಲಿ ಫುಟ್ಪಾತ್ ಹೇಗೆ ಕಿತ್ತು ಹೋಗಿದೆ ನೋಡಿ. ಈ ಫುಟ್ಪಾತಿನ ಕೆಳಗಡೆ ಹಡಿತ, ಮೇಲ್ಗಡೆ ಚಪ್ಪಡಿ ಮಾತ್ರ ಇದ್ದಾವೆ, ಕೆಳಗಡೆ ಮಣ್ಣಿಲ್ಲ. ಕಾರಣ ಹಳ್ಳ ಬಿದ್ದಿದ್ದಾವೆ ನೋಡಿ, ಅಲ್ಲೆಲ್ಲ ಹಳ್ಳ ಬಿದ್ದಿದ್ದಾವೆ. ಈಗ ರಾತ್ರಿ ಹೊತ್ತು ರಸ್ತೆ ಕಾಣ್ತಾ ಇಲ್ಲ, ಫುಟ್ಪಾತ್ ಕಾಣ್ತಾ ಇಲ್ಲ ಜನಕ್ಕೂ. ಆಗ ಹೊರಡಾಡುವಾಗ ಒಂದು 4-5 ಜನ ಬಿದ್ದು ಅದರಲ್ಲಿ ಏಟ್ ಮಾಡ್ಕೊಂಡಿದ್ದಾರೆ. ಇನ್ನು ಕೆಲವೇ ದಿನಗಳಲ್ಲಿ ಅದು ಟೆಂಡರ್ ಕರೆದಿದ್ವಿ, ಆಗುತ್ತೆ, ಕೆಲಸ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಈ ಸಮಸ್ಯೆಗಳಿಗೆ ಕೊನೆ ಕಾಣಿಸೋದಕ್ಕೋಸ್ಕರ ನಾವು ನಿಮ್ಮಲ್ಲಿ ಕಳಕಳಿಯಿಂದ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಕಳೆದ ರಾತ್ರಿ ಗರ್ಭಿಣಿಯೊಬ್ಬಳು ಇದೇ ಹೊಂಡದಲ್ಲಿ ಬಿದ್ದು ಪೆಟ್ಟು ತಿಂದಿದ್ದಾರೆ. ಈ ಬಗ್ಗೆ ಕಾರ್ಪೊರೇಟರ್ ಆನಂದ್ರನ್ನ ವಿಚಾರಿಸಿದ್ರೆ, ವರ್ಷದ ಹಿಂದೆ ಬಿಬಿಎಂಪಿ 2.5 ಕೋಟಿ ಕಾಮಗಾರಿಯನ್ನ ಗುತ್ತಿಗೆ ನೀಡಿದೆ ಅಂತಾರೆ. ಇದು ವರ್ಕ್ ಆರ್ಡರ್ ಆಗಿ ಆಗಲೇ 4 ತಿಂಗಳಾಗಿದೆ. ಇದು 2 ಕೋಟಿ 30 ಲಕ್ಷದ ಪ್ರಾಜೆಕ್ಟ್. ಇದು ಇಲ್ಲಿಂದ ನಮ್ಮ CBI ರೋಡಿಂದ HMT ಲೇಔಟ್ವರೆಗೂ ಆಗಿದೆ. ಇದು ಈ ಫುಟ್ಪಾತ್ ಕೂಡ ಕಡಿಮೆ ಮಾಡ್ತಾ ಇದ್ದೇವೆ. ಕಡಿಮೆ ಮಾಡಿ ಅಂದರೆ ಡ್ರೈನ್ ಅವ್ರು ಮಾತ್ರ, ಪ್ಲಸ್ ಇದು ಆಸ್ಫಾಲ್ಟ್ ಕೂಡ ಟಾರ್ ಕೂಡ ಹಾಕಿ ತಗೊಂಡಿದ್ವಿ. ಅದರಲ್ಲಿ ಈ ಕಾರಣಾಂತರದಿಂದ ಅವರು ಮಳೆ ಬರೋದ್ರಿಂದ ಕೆಲಸ ಸ್ಟಾಪ್ ಮಾಡಿದ್ದಾರೆ. ಇದೇನಾಗಿದೆ ಅಂತಂದರೆ ಅಫಿಷಿಯಲ್ಸ್ ಫಾಲೋ ಅಪ್ ಮಾಡೋಕ್ಕಾಗಲ್ಲ. ನಾವು ಕಾರ್ಪೊರೇಟರ್ ನಾವು ಓಡೋ ಫೈಲ್ಗೆ ನಾವೇ ಓಡಬೇಕು ಪರಿಸ್ಥಿತಿ ಬಂದಿದೆ. ಇದು ಫುಟ್ಪಾತ್ ಕಥೆಯಾದ್ರೆ ಜಲಮಂಡಳಿ ಪೈಪ್ ಒಡೆದು ನೀರು ಪೋಲಾಗ್ತಾ ಇದೆ. ಒಟ್ಟಾರೆ ಬಿಬಿಎಂಪಿ ಜಲಮಂಡಳಿ ಬೇಜವಾಬ್ದಾರಿತನದಿಂದ ಸ್ಥಳೀಯರು ಯಮಯಾತನೆ ಪಡಬೇಕಾಗಿದೆ. ಬೆಂಗಳೂರಿನಿಂದ ಕ್ಯಾಮರಾಮನ್ ಮಹೇಶ್ ಜೊತೆ ಪಿ ಮಧುಸೂದನ್, ಸುವರ್ಣ ನ್ಯೂಸ್. ಉಪೇಂದ್ರ ಸ್ಯಾಂಡಲ್ವುಡ್ನಲ್ಲೇ ವಿಭಿನ್ನ ನಿರ್ದೇಶಕ. ಉಪೇಂದ್ರ ಸೂಪರ್ ಬಳಿಕ ಮತ್ತೆ ಆಕ್ಷನ್ ಕಟ್ ಹೇಳೋಕೆ ಮುಂದಾಗಿದ್ದಾರೆ. ಉಪೇಂದ್ರ ಚಿತ್ರದ 2ನೇ ಭಾಗ ಮಾಡೋದಾಗಿ ಕಳೆದ ವರ್ಷ ಹೇಳಿದ ಉಪ್ಪಿ ಈ ಬಾರಿಯ ಹುಟ್ಟುಹಬ್ಬದಂದು ಚಿತ್ರಕ್ಕೆ ಮುಹೂರ್ತ ಫಿಕ್ಸ್ ಮಾಡುತ್ತಿದ್ದಾರೆ. ಹೆಸರು ಉಪ್ಪಿ ಪಾರ್ಟ್ 2. ವಿಭಿನ್ನ ಪೋಸ್ಟರ್ನ ಮೂಲಕ ಉಪ್ಪಿ ಪಾರ್ಟ್ 2 ಎಲ್ಲರ ಗಮನ ಸೆಳೆದಿದೆ. ಕನ್ನಡ ಹಾಗೂ ಇಂಗ್ಲಿಷ್ನಲ್ಲಿ ಸ್ವಾಗತ ಕೋರಿರುವ ಉಪ್ಪಿ ಚಿತ್ರದ ಟೈಟಲ್ ಜೊತೆಗೆ ಉಪ್ಪಿ ಆನ್ ಎಂದು ಇಂಗ್ಲಿಷ್ನಲ್ಲಿ ಬರೆಸಿದ್ದಾರೆ. ಇದೇ ತಿಂಗಳ 18ರಂದು ಕಂಠೀರವ ಸ್ಟುಡಿಯೋದಲ್ಲಿ ಉಪ್ಪಿ ಪಾರ್ಟ್ 2 ಚಿತ್ರ ಸೆಟ್ಟೇರಲಿದೆ. ಈಗ ನೋಡೋಣ ಎಕ್ಸ್ಪ್ರೆಸ್ ಸುದ್ದಿ. 6ನೇ ಮಹಡಿಯಿಂದ ಬಿದ್ದು ಮಾನಸಿಕ ಅಸ್ವಸ್ಥೆ ಸಾವು. ಆನೇಕಲ್ ತಾಲೂಕಿನ ಸೂರ್ಯ ಸಿಟಿಯಲ್ಲಿ MIG B12 ಫ್ಲಾಟ್ನಲ್ಲಿ ಘಟನೆ. 56 ವರ್ಷದ ರಾಜೇಶ್ವರಿ ಮೃತ ದುರ್ದೈವಿ. ಮಲ್ಲೇಶ್ವರಂನಲ್ಲಿ ಬಿಬಿಎಂಪಿ ಕಸ ವಿಲೇವಾರಿ ಲಾರಿ ಅವಾಂತರ. ಹಿಂಬದಿಯ ವಾಹನಗಳಿಗೆ ಡಿಕ್ಕಿ, ಇಬ್ಬರಿಗೆ ಗಾಯ. ಕಾವೇರಿ ಜಲವಿದ್ಯುತ್ ಯೋಜನೆ ಹಾಗೂ ಕರ್ನಾಟಕದ ಪಾಲು. ಸವಾಲುಗಳ ಕುರಿತು ಕಾವೇರಿ ಕನ್ನಡ ಹಿತರಕ್ಷಣಾ ಸಮಿತಿ ಸಭೆ. ಕನ್ನಡ ಸಾಹಿತ್ಯ ಪರಿಷತ್ನಲ್ಲಿ ನಡೆದ ಸಭೆಗೆ ಸಂಸದ PC ಮೋಹನ್, ಪರಿಷತ್ ಸದಸ್ಯ ಅಶ್ವಥ್ ನಾರಾಯಣ್ ಭಾಗಿ. ರಾಜ್ಯಕ್ಕೆ ಆಗ್ತಿರೋ ಮಲತಾಯಿ ಧೋರಣೆ ಬಗ್ಗೆ ಚರ್ಚೆ. ಜಯನಗರದಲ್ಲಿ ಪಾಲಿಕೆಯ ಕಿತ್ತೂರು ರಾಣಿ ಚೆನ್ನಮ್ಮ ಕ್ರೀಡಾಂಗಣದಲ್ಲಿ 2 ಅಂತಸ್ತಿನ ಒಳಾಂಗಣ ಕ್ರೀಡಾಂಗಣ ಉದ್ಘಾಟನೆ. ಕ್ರೀಡಾಂಗಣ ಉದ್ಘಾಟಿಸಿದ ಬೆಂಗಳೂರು ಉಸ್ತುವಾರಿ ಸಚಿವ ರಾಮಲಿಂಗಾರೆಡ್ಡಿ. ತರಕಾರಿ ಗಣೇಶನನ್ನು ಕೂರಿಸಿದ ರಾಜಾಜಿನಗರದ ನಮ್ಮ ಊರು ನಮ್ಮ ಗಣೇಶ ತಂಡ. ಜೊತೆಗೆ ವೇಸ್ಟ್ ಮ್ಯಾನೇಜ್ಮೆಂಟ್ ನೀತಿ ಸಾರುವ ಮಣ್ಣಿನ ಗಣಪನನ್ನ ಪೂಜೆಗೆ ಇಟ್ಟ ಅನಿಲ ಕರ್ನಾಟಕ, ಡಾ ಸುಭಾಷ್ ಭರಣಿ ಅಭಿಮಾನಿಗಳ ಸಂಘ ಹಾಗೂ ಶ್ರೀ ವಿದ್ಯಾಗಣಪತಿ ಯುವಕರ ಸಂಘ. ಹಿಂದಿಯ ದಿ ಲಂಚ್ ಬಾಕ್ಸ್ ಚಿತ್ರದ ಪ್ರಮೋಷನ್. ಬೆಂಗಳೂರಿಗೆ ಬಂದ ಬಾಲಿವುಡ್ ನಟ ಇರ್ಫಾನ್ ಖಾನ್, ನಟಿ ನಮ್ರತಾ ಕೌರ್. ಗರುಡ ಮಾಲ್ನಲ್ಲಿ ಚಿತ್ರದ ಬಗ್ಗೆ ಪ್ರಚಾರ. ಇದೇ ಹೊತ್ತಿನ ನಮ್ಮ ಬೆಂಗಳೂರು. ನಾಳೆ ಕೂಡ ಇದೇ ರೀತಿ ಇಂಟ್ರೆಸ್ಟಿಂಗ್ ಸುದ್ದಿಯೊಂದಿಗೆ ಮತ್ತೆ ಹಾಜರಾಗ್ತೀವಿ ಅಂತ ಹೇಳ್ತಾ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.